ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿ ಗೆಳೆಯ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮಗೆ ಈಗಾಗಲೇ ಗೊತ್ತಿದೆ KPCL ಅಲ್ಲಿ ಏನೆಲ್ಲ ನಡೀತಾ ಇದೆ ಅಂತ. KPCL ರಿ ಎಕ್ಸಾಮಿನೇಷನ್ ಬಗ್ಗೆ ನಾವು ಹಲವಾರು ವಿಡಿಯೋಸನ್ನು ಹಾಕಿದ್ವಿ. ರಿಲೇಟೆಡ್ ಟು ದ ಸಿಲೆಬಸ್ ಅಂಡ್ ರಿಲೇಟೆಡ್ ಟು ದ ಎಪಿಸೋಡ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಹಾಗಿದ್ದಾಗ ಈ KPCLದು ರಿಯಲಿ ಎಕ್ಸಾಮ್ ನಡೆಯುತ್ತಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ ಎಲ್ಲರಿಗೆ. ರಿಯಲಿ ಈ ಎಕ್ಸಾಮ್ ನಡೆಯುತ್ತಾ, ಯಾಕೆ, ಇನ್ ಕೇಸ್ ನಡೆಯುತ್ತಾ ನಡೆಯಲ್ಲ ಅನ್ನೋದಕ್ಕೆ ರೀಸನ್ ಏನು ಅನ್ನೋದ್ರ ಬಗ್ಗೆ ನಾವು ಇವತ್ತು ಕಂಪ್ಲೀಟ್ ಆಗಿ ನೋಡೋಣ. ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ, ಸೋ ದಟ್ ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಅನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ. ಓಕೆ, ಸೋ ದಟ್ ಇದು ನಿಮ್ಮ ಪ್ರಿಪರೇಷನ್ ನಾನು ಬಿಗಿನ್ ಮಾಡಬೇಕಾ ಬೇಡವಾ ಅನ್ನೋದು ಫಸ್ಟ್ ಪಾಯಿಂಟ್. ಓಕೆ, ಅಂಡ್ ಮಾಡಬೇಕು ಅಂತಂದ್ರೆ ಯಾವಾಗಿಂದ ಶುರು ಮಾಡಬೇಕು. ಓಕೆ, ಅಂಡ್ ಎಕ್ಸಾಮ್ ನಡೆಯುತ್ತೆ ಅಂತಂದ್ರೆ ಇದ್ರ ಬಗ್ಗೆ ಥಿಂಕ್ ಮಾಡ್ಬೇಕು, ರೈಟ್? ಸೊ ಎಕ್ಸಾಮ್ ಏನು ನಡೆಯಲ್ಲ ಅಂದಾಗ ಕಷ್ಟ ಆಗುತ್ತೆ, ರೈಟ್? ಸೊ ಹೀಗಾಗಿ ಆಸ್ಪಿರೆಂಟ್ಸ್ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಬಿಟ್ಟಿದೆ. ತುಂಬಾ ಜನ ವಿದ್ಯಾರ್ಥಿಗಳು ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಸರ್ ಇದು ಎಕ್ಸಾಮ್ ರಿಯಲಿ ನಡೆಯುತ್ತಾ? ಇನ್ನು ಏನೇನೋ ಹೇಳ್ತಾ ಇದ್ದಾರೆ. ಒಬ್ರು KPCLಗೆ ಈ ತರ ಫೋನ್ ಮಾಡಿದ್ದಾನೆ ಅಂತಿದ್ದಾರೆ, ಒಬ್ರು BHELಗೆ ಲೈಕ್ BHEL ಅಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಈ ತರ ಕೇಸಸ್ ಆಗ್ತಿದ್ದಾರೆ ಅಂತಿದ್ದಾರೆ, ಮತ್ತೆ ಹೈಕೋರ್ಟ್ ಅಲ್ಲಿ ಈ ತರ ಕೇಸಸ್ ಆಗ್ತಿದ್ದಾರೆ ಅಂತಿದ್ದಾರೆ. ಏನ್ ಸರ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಅಂತ ಅಂದಾಗ, ನನಗೆ ಆ ತರ ಪ್ರತಿಯೊಬ್ರು ಸ್ಟೂಡೆಂಟ್ಸ್ ಕೇಳಿದಾಗ ನನಗೆ ಈ ಒಂದು ವಿಡಿಯೋ ಮಾಡ್ಬೇಕಂತ ಅನ್ಸಿದೆ. ಸೊ ಹಾಗಾಗಿ ಈ ವಿಡಿಯೋನಲ್ಲಿ ಒಂದು ಶುದ್ಧವಾದ ಕ್ಲಾರಿಟಿಯನ್ನು ಕೊಡ್ತೀನಿ. ಓಕೆ, ಸೊ ನೀವು ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೋ ದಟ್ ಇದೇ ತರ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಾವಿಲ್ಲಿ ನಿಮ್ಮ ಮುಂದೆ ತಗೊಂಡ್ಬರ್ತೀವಿ. ಸೊ KPCL ಅಲ್ಲಿ ಆಲ್ರೆಡಿ ನಿಮಗೆ ಗೊತ್ತಿರೋ ಸ್ಟೋರಿ, ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಒಂದು ರಿ ಎಕ್ಸಾಮ್ ಅಂತ ಕಂಡಕ್ಟ್ ಮಾಡಿ ಅಂತ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ರು. ಆ ಜಡ್ಜ್ಮೆಂಟ್ ನ ವಿಡಿಯೋನು ಸಹ ನಾವು ಹಾಕಿದ್ವಿ, ಆ ಕಾಪಿನ ನಿಮಗೆ ತೋರಿಸಿದ್ವಿ. ಸೊ ಅದಾದ ನಂತರ ಏನಾದ್ರೂ ಪ್ರೋಗ್ರೆಸ್ ನಡೆದಿದೆನಾ? ಯಾಕಂತಂದ್ರೆ ನಮಗೆ KEA ನಿಂದಾಗ್ಲಿ ಅಥವಾ KPCL ಇಂದಾಗ್ಲಿ ಅಥವಾ KEA ಇಂದಾಗ್ಲಿ ಯಾವುದೇ ತರ ನೋಟಿಸ್ ಬಂದಿಲ್ಲ. ದೇರ್ ಈಸ್ ನೋ ಅಫಿಷಿಯಲ್ ನೋಟಿಸ್ ಫ್ರಮ್ KPCL ಆರ್ KEA. ಸೊ ವೆನ್ ದೇರ್ ಇಸ್ ನೋ ಅಫಿಷಿಯಲ್ ನೋಟಿಸ್, then it means there is something behind, right? ಓಕೆ, ಸೊ ನೋಟಿಸ್ ಕೊಡಕ್ಕೆ ಎಷ್ಟು ದಿನ ಬೇಕು ಸರ್? 1 ವಾರ ಸಾಕು. ಈ ನೋಟಿಸ್ ಕೊಡಕ್ಕಿನ ಬಿಹೈಂಡ್ ತುಂಬಾ ಚರ್ಚೆಗಳಿರ್ತವೆ. ಲೈಕ್ ಎಕ್ಸಾಮ್ ಕಂಡಕ್ಟ್ ಮಾಡಕ್ಕೆ ಫಂಡ್ ಯಾರು ಕೊಡ್ತಾರೆ, ರೈಟ್? ಸೊ ಫಂಡ್ ಬಗ್ಗೆನೂ KPCL ಅವರು ಡಿಸ್ಕಸ್ ಮಾಡಬೇಕು. ಸೊ ಅದೆಲ್ಲ ಇಂಟರ್ನಲ್ ಬಿಟ್ಟಿರೋದು. ಬಟ್ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಜಡ್ಜ್ಮೆಂಟ್ ರಿ ಎಕ್ಸಾಮ್ ಮಾಡಿ ಅಂತ. ಸೊ ರಿ ಎಕ್ಸಾಮ್ ಮಾಡಿ ಅಂತ ಅವ್ರು ಹೇಳಿದ್ದಾರೆ, ಬಟ್ ಎಕ್ಸಾಮ್ ನಡೆಸೋದು ಬಿಡೋದು KPCL ಬಿಟ್ಟಿದ್ದು. ಸೊ ಹಾಗಿದ್ದಾಗ ಈ KPCL ಏನ್ ಮಾಡ್ತಾರೆ? ಅವ್ರು ಯಾಕೆ ಇನ್ನೂ ನಮಗೆ ಯಾವುದೇ ತರ ಅಫಿಷಿಯಲ್ ನೋಟಿಸ್ ಕೊಟ್ಟಿಲ್ಲ? ಏನಕ್ಕಾಗಿ? ಯಾಕಂದ್ರೆ ಗೆಳೆಯರೆ, KPCL ಅವ್ರಿಗೆ ಗೊತ್ತಿದೆ ಇದಿನ್ನು ಈಗಲೇ ಬಗೆಹರಿದಿರೋ ನ್ಯೂಸ್ ಅಲ್ಲ, ಇನ್ನೂ ಟೈಮ್ ತಗೊಳುತ್ತೆ ಅಂತ ಗೊತ್ತಿದೆ. ಸೊ ಅದರ ಬಗ್ಗೆ ನಾನು ಇವತ್ತು ವಿಡಿಯೋನಲ್ಲಿ ಹೇಳ್ತೀನಿ, ನೋಡಿ. ಸೊ ಲೆಟ್ ಅಸ್ ಡಿಸ್ಕಸ್. ಸೊ ಇಲ್ಲಿ ನಾನು ನಿಮಗೆ ಸುಪ್ರೀಂ ಕೋರ್ಟಿನ ಒಂದು ವೆಬ್ಸೈಟ್ ಅನ್ನು ತೋರಿಸ್ತಾ ಇದ್ದೇನೆ. ಈ ಸುಪ್ರೀಂ ಕೋರ್ಟಿನ ವೆಬ್ಸೈಟ್ ಅಲ್ಲಿ ಏನ್ ತೋರಿಸಿದಾರೆ ಅಂತಂದ್ರೆ, ನಾನು ಈಗ ಜಸ್ಟ್ ಸ್ವಲ್ಪ ಹೊತ್ತು ಮುಂಚೆ ಜಸ್ಟ್ ಸರ್ಚ್ ಮಾಡಿದಾಗ ನೋಡಿ, ಇಲ್ಲಿ ಪಾರ್ಟಿ ನೇಮ್ ಅಂತ ಹೋಗ್ಬೇಕು. ನೀವು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತ ಟೈಪ್ ಮಾಡಿದ ನಂತರ ಈ ಸರ್ವಿಸಸ್ ಅಲ್ಲಿ ಕೇಸ್ ಸ್ಟೇಟಸ್ ಅಂತ ಹೊಡೆದ್ರೆ ಈ ಪೇಜ್ ಬರುತ್ತೆ. ಈ ಪೇಜ್ ಅಲ್ಲಿ ಪಾರ್ಟಿ ನೇಮ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗಿಲ್ಲಿ ಈ ಆಪ್ಷನ್ಸ್ ಕೇಳುತ್ತೆ, ಪಿಟಿಷನರ ರೆಸ್ಪಾಂಡೆಂಟ್ ಅಂತ. ಅದು ರೆಸ್ಪಾಂಡೆಂಟ್ ಅಂತ ಸೆಲೆಕ್ಟ್ ಮಾಡಿ ಇದು ಹೆಸರನ್ನ ಹಾಕಿ, ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ 2025 ಪೆಂಡಿಂಗ್ ಕೇಸಸ್ ಅಂತ ಹಾಕಿದ್ರೆ ಮುಂಚೆ ಯಾವುದೇ ತರ ಪೆಂಡಿಂಗ್ ಕೇಸಸ್ ಬರ್ತಾ ಇರಲಿಲ್ಲ. ಒನ್ಸ್ ಆಫ್ಟರ್ ದ ಅನೌನ್ಸ್ಮೆಂಟ್ ವಾಸ್ ಗಿವನ್. ಈಗ ಪೆಂಡಿಂಗ್ ಅಂತ ಹಾಕಿ ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿ ಕೆಳಗಡೆ ಒಂದು ಕೇಸ್ ಕಾಣ್ತಾ ಇದೆ. ಯಾರು ಫೈಲ್ ಮಾಡಿದ್ದಾರೆ ನೋಡಿ, ವೀರೇಶ್ ಅವರು ಪಿಟಿಷನರ್ ಆಗಿದ್ದಾರೆ. ವೀರೇಶ್ ಇಸ್ ದ ಪಿಟಿಷನರ್ ಅಂಡ್ ರೆಸ್ಪಾಂಡೆಂಟ್ ಇಸ್ KPCL. ಇದು ಯಾವುದ್ರ ಬಗ್ಗೆ ಹಾಕಿದ್ದಾರೆ, ಏನಿದು ಕೇಸ್? ಗೈಸ್, ನಾನು ಇದು ಕೇಸ್ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೊ ದಟ್ ಎಲ್ಲ ಸ್ಟೂಡೆಂಟ್ಸ್ಗೆ ಗೊತ್ತಿರಬೇಕು ಏನ್ ನಡೀತಾ ಇದೆ ಈ ಎಕ್ಸಾಮ್ ಬಗ್ಗೆ ಅಂತ. ಓಕೆ, ಇವಾಗ ಫೈನಲ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ, ಅವರು ಹೋರಾಡ್ತಾ ಇದ್ದಾರೆ. ಸೊ ಅದೆಲ್ಲ ಐ ಅಪ್ರಿಶಿಯೇಟ್ ಇಟ್. ಬಟ್ ಈ ಇನ್ಫಾರ್ಮೇಶನ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಇಟ್ ಹ್ಯಾಸ್ ಟು ಬಿ ನೋನ್ ಟು ಈಚ್ ಅಂಡ್ ಎವ್ರಿ ಆಸ್ಪಿರೆಂಟ್ ಆಫ್ ದ ಎಕ್ಸಾಮಿನೇಷನ್ ಹೂ ಅಪ್ಲೈಡ್ ಫಾರ್ ಇಟ್. ಸೊ ಹಾಗಾಗಿ ನಾ ಇನ್ಫಾರ್ಮೇಶನ್ ತಿಳಿಸ್ತಾ ಇದ್ದೀನಿ, ಬಿಟ್ರೆ ಬೇರೆ ಯಾವುದೇ ತರ ಬಿಹೈಂಡ್ ಇದು ಅಂತ ಏನೂ ಇಲ್ಲ.
ಜಸ್ಟ್ ನಿಮಗೆ ಇನ್ಫಾರ್ಮೇಶನ್ ತಿಳಿಸೋದಕ್ಕೆ ನಾವು ಈ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು. ಸೊ ಇಲ್ಲಿ ನೋಡಿ ಆ ಡೈರಿ ನಂಬರ್ ಸಹ ಕೇಸಿನ ನಂಬರ್ ಮೆನ್ಷನ್ ಮಾಡಿದ್ರೆ 60618 ವೀರೇಶ್ ಅವರು ಪಿಟಿಷನರ್ ಅಂಡ್ KPCL ಬಂದ್ಬಿಟ್ಟು ರೆಸ್ಪಾಂಡೆಂಟ್. ಈಗ ರೆಸ್ಪಾಂಡ್ ಮಾಡಬೇಕು. ಇದು ಯಾವ ತರ ಪಿಟಿಷನ್? ಇಲ್ಲಿ P ಅಂತಂದ್ರೆ ಪಿಟಿಷನ್, R ಅಂತಂದ್ರೆ ರಿವ್ಯೂ. ಏನಿದು ರಿವ್ಯೂ ಪಿಟಿಷನ್. C ಅಂತಂದ್ರೆ ಸಿವಿಲ್ ಕೇಸ್, ನಾಟ್ ಕ್ರಿಮಿನಲ್. ಕ್ರಿಮಿನಲ್ ಅಂತ CR ಅಂತ ಬರುತ್ತೆ, ಸಿವಿಲ್ ಕೇಸ್. ಸೊ ಹಾಗಿದ್ದಾಗ ರಿವ್ಯೂ ಪಿಟಿಷನ್ ಏನಕ್ಕಾಗಿ ಹಾಕಿದ್ದಾರೆ, ರಿವ್ಯೂ ಪಿಟಿಷನ್ ಅಂದ್ರೆ ಏನು, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಅದ್ರ ಬಗ್ಗೆ ಸ್ವಲ್ಪ ನೀವು ಗೂಗಲ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡಕ್ ಹೋಗಲ್ಲ. ಒಟ್ಟಲ್ಲಿ ನಿಮಗೆ ಹೇಳ್ಬೇಕಿರೋದು ಏನಂತಂದ್ರೆ ರಿವ್ಯೂ ಪಿಟಿಷನ್ ಹಾಕಿದ್ದಾರೆ. ಇಲ್ಲಿ ಯಾವುದೇ ತರ ಟ್ಯಾಬ್ಸ್ ನೀವು ಓಪನ್ ಮಾಡಿದೆ, ಆರ್ಗ್ಯುಮೆಂಟ್, ಟ್ರಾನ್ಸ್ಕ್ರಿಪ್ಟ್ಸು, ಇಂಡೆಕ್ಸಿಂಗು, ಅರ್ಲಿಯರ್ ಕೋಡ್ ಡೀಟೇಲ್ಸ್ ಅಂತ ಇದು ಪ್ಲಸ್ ಬಟನ್ ನಾವು ಓಪನ್ ಮಾಡಿದ್ರೆ ನಿಮಗಿಲ್ಲಿ ಕಾಣೋದು ಒಂದು ಕೇಸು. ಇದು ಯಾವ ಕೇಸ್ ಅಂತಂದ್ರೆ ಇದು ಆಲ್ರೆಡಿ ಆಗಿರೋಂತಹ ಒಂದು ಜಡ್ಜ್ಮೆಂಟಿನ ಕೇಸ್. ಯಾವ ಕೇಸ್ ನೋಡಿ, ನಂಬರ್ ನೋಡಿ 21754. ಓಕೆ, ಸೊ ನೋಡಿ ಇಲ್ಲಿ ಎಲ್ಲಿದೆ ಅದು ಕೇಸ್ 21754/2025 ರಿಜಿಸ್ಟರ್ಡ್. ಇದೇ ಕೇಸೇ ನಮಗೆ ಡಿಸ್ಪೋಸ್ಡ್ ಫೈನಲ್ ಜಡ್ಜ್ಮೆಂಟ್ ಕೊಟ್ಟಿರೋ ಅಂತಹ ಒನ್ ಆಫ್ ದಿ ಕೇಸ್. ಈ ಕೇಸ್ನ ಮತ್ತೆ ರಿವ್ಯೂಗಾಗಿ ಕೇಳಿದ್ದಾರೆ ನಮ್ಮ ಗೆಳೆಯರು. ಓಕೆ, ವೆರಿ ಗುಡ್. ರಿವ್ಯೂಗೆ ಹೋಗಿದ್ದೀರಾ. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್. ಫಾರ್ ಎನಿ ಕೇಸ್ ವಿ ಹ್ಯಾವ್ ಟು ವಿಶ್ ಅವರ್ ವೆಲ್ ವಿಶಸ್ ಎಲ್ಲರಿಗೂ ಇರಬೇಕು. ಸೊ ಅದರಲ್ಲಿ ಪಾರ್ಶಾಲಿಟಿ ಏನು ಮಾಡಬಾರ್ದು. ಸೊ ಅವರು ಈ ಕೇಸ್ ಪರವಾಗಿ ರಿವ್ಯೂನ ಕೇಳ್ತಾ ಇದ್ದಾರೆ. ಓಕೆ, ಈ ರಿವ್ಯೂನಲ್ಲಿ ಏನಿದೆ ಅನ್ನೋದು ಇಲ್ಲಿ ಪಾಯಿಂಟ್ಸ್ ಮೆನ್ಷನ್ ಇಲ್ಲ. ಸೊ ದಟ್ಸ್ ವೈ ಐ ಟ್ರೈ ಟು ಓಪನ್ ಆ್ಯಕ್ಚುಲಿ, ಬಟ್ ಇನ್ಫಾರ್ಮೇಷನ್ ಏನು ಸಿಕ್ಕಿಲ್ಲ. ಸೊ ಹಾಗಾಗಿ ನಾನು ಯಾವುದೇ ಥರ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಕೇಸ್ ಇಸ್ ಎ ಕೇಸ್, ಇಟ್ ಹ್ಯಾಸ್ ಬಿನ್ ಫೈಲ್ಡ್. ಸೊ ಈಗ ಆಸ್ಪಿರೆಂಟ್ಸ್ಗೆ ಏನು ಕ್ಲಾರಿಟಿ ಇರಬೇಕು ಅನ್ನೋದು ಇದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವೆನ್ ಕೇಸ್ ಇಸ್ ದೇರ್, ಡು ನಾಟ್ ಗೋ ಇನ್ ಟು ದ ಪ್ರಿಪರೇಷನ್ ಕೋರ್ಸಸ್ ಆರ್ ಎನಿಥಿಂಗ್. ಪ್ರಿಪರೇಷನ್ ಮಾಡಿ, ಬಟ್ ಡು ನಾಟ್ ಸ್ಪೆಂಡ್ ಯುವರ್ ಮನಿ. ಬಿಕಾಸ್ ಕೇಸಸ್ ಅನ್ನೋದು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಒಂದ್ಸಲ ಕೋರ್ಟ್ಗೆ ಹೋಯ್ತು ಅಂತಂದ್ರೆ ದಟ್ ಇಟ್ ಸೆಲ್ಫ್ ಈಸ್ ಎ ಪನಿಷ್ಮೆಂಟ್. ಓಕೆ, ಯಾಕಂದ್ರೆ ಎಲ್ಲರಿಗೂ ಹೋಗ್ಬೇಕಂತ ಯಾರಿಗೂ ಆಸೆ ಇರಲ್ಲ. ನ್ಯಾಯ ಕೇಳಬೇಕು ಅಂತ ಹೋಗಿದ್ದಾರೆ. ಸೊ ಏನಂತಂದ್ರೆ ಈ ಕೇಸಸ್ ಬೇಗ ಡಿಸಿಷನ್ ಬರಲ್ಲ ಅನ್ನೋದು ನಾನು ಹೇಳ್ತಿರೋದು ನಿಮಗೆ. ಓಕೆ, ಸೊ ಕೇಸಸ್ ಬೇಗ ಡಿಸಿಷನ್ ಬರಲ್ಲ ಅಂತಂದಾಗ ಏನ್ ಮಾಡ್ಬೇಕಾಗತ್ತೆ, ನಾವು ವೆಯ್ಟ್ ಮಾಡಬೇಕು. ವಿ ಹ್ಯಾವ್ ಟು ವೆಯ್ಟ್ ಅಂಟಿಲ್ ದ ಫೈನಲ್ ಅನೌನ್ಸ್ಮೆಂಟ್ಸ್ ಆಫ್ ಎನಿ ಕೇಸ್ ಹ್ಯಾಸ್ ಬಿನ್ ಗಿವನ್. ಸೊ ಈ ರಿವ್ಯೂ ಪಿಟಿಷನ್ ಫೈಲ್ ಆಗಿರೋದು ಯಾವತ್ತು ನೋಡಿ, 17ನೇ ತಾರೀಕು 10 ಅಂದ್ರೆ ನಿನ್ನೆನೆ ಫೈಲ್ ಆಗಿದೆ. ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದರ ಜಡ್ಜ್ಮೆಂಟು ವಿತಿನ್ 1 ಮಂತ್ ಅಲ್ಲಿ ಬರುತ್ತೆ. ಅದು ಏನೇ ಜಡ್ಜ್ಮೆಂಟ್ ಇರಲಿ, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಓಕೆ, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಆ್ಯಂಡ್ ಆಲ್ ದ 56 or 54,000 or 55,000 ಎಷ್ಟು ಜನ ಆಸ್ಪಿರೆಂಟ್ಸ್ ಇದ್ದಾರ, ಅಷ್ಟು ಜನ ಆಸ್ಪಿರೆಂಟ್ಸ್ಗೆ ನಾನು ಹೇಳೋದು ಏನಂತಂದ್ರೆ, ರೀ ಎಕ್ಸಾಮ್ ಅಂತ ಒಂದ್ಸಲ ಅನೌನ್ಸ್ ಆಗಿದೆ ಬಿಟ್ರೆ ನಂತರ ಫರ್ದರ್ ಅಫಿಷಿಯಲ್ ಆರ್ಡರ್ಸ್ ಹ್ಯಾಸ್ ನಾಟ್ ಬಿನ್ ಅನೌನ್ಸ್ಡ್ ಬೈ KEA ಆರ್ KPCL ಅನೌನ್ಸ್ ಮಾಡಿಲ್ಲ, KEನು ಅನೌನ್ಸ್ ಮಾಡಿಲ್ಲ. ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ. ಯಾವುದೇ ತರ ಕೋರ್ಸಸ್ ಗೀಸಸ್ ಅಂತ ಅದು ಇದು ಅಂತ ಇದು ಮಾಡ್ಕೊಳಕ್ ಹೋಗಬೇಡಿ. ಡು ನಾಟ್ ಸ್ಪೆಂಡ್ ಟೂ ಮಚ್. ಸೊ ಸ್ಪೆಂಡ್ ವೆನ್ ಅಫಿಷಿಯಲಿ ಇಟ್ ಈಸ್ ಅನೌನ್ಸ್ಡ್. ಓಕೆ, ದಟ್ ಈಸ್ ವಾಟ್ ಐ ಮೀನ್ ಟು ಸೇ. ಸೊ ಪ್ರಿಡಿಕ್ಷನ್ ಇವೆಲ್ಲ ಏನು ಗೊತ್ತಾ, ಪ್ರಿಡಿಕ್ಷನ್ ಎಲ್ಲರೂ ಮಾಡ್ತಾರೆ. ಅಸ್ಟ್ರಾಲಜಿ ತರ ಪ್ರಿಡಿಕ್ಷನ್ ಮಾಡೋರು ತುಂಬಾ ಜನ ಇರ್ತಾರೆ. ಸೊ ಪ್ರಿಡಿಕ್ಷನ್ಸ್ ಆರ್ ನಾಟ್ ಆಲ್ವೇಸ್ ರೈಟ್. ಪ್ರಿಡಿಕ್ಷನ್ಸ್ ಆರ್ ಜಸ್ಟ್ ಎ ಗೆಸ್. ಓಕೆ, ಅದು ನಿಮ್ಮ ಮೈಂಡಲ್ಲಿ ಇರಲಿ. ಸೊ ನೀವೇನಾದರೂ ಇಲ್ಲ ಸರ್ ನಾನು ಇದ್ರದ್ದು ಕೇಸ್ದು ಏನೇ ಬರಲಿ ನಾನು ಪ್ರಿಪೇರ್ ಆಗಬೇಕು ಅಂತಿದ್ದೀನಿ ಅಂತಂದೆ, ಓಕೆ, ಐ ವಿಶ್ ಯು ಆಲ್ ದಿ ಬೆಸ್ಟ್. ಪ್ರಿಪೇರ್ ಮಾಡಿ, ಬೇಡ ಅನ್ನಲ್ಲ. ಬಟ್ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ, ಸೊ ಪ್ರಿಪೇರ್ ಮಾಡಬೇಕು ಅಂತಂದ್ರೆ ನಿಮಗೆ ಈಗಾಗಲೇ ನಾವು KPCLದು ನಮ್ಮ ಚಾನಲಲ್ಲಿ, ನೌಕರಿ ಗೆಳೆಯ ಚಾನಲಲ್ಲಿ ನೀವು ಟೈಪ್ ಮಾಡಿದ್ರೆ ನಿಮಗೆ ಇದು ಡಾಟಾ ಸಿಗುತ್ತೆ. ಈ ಚಾನಲಲ್ಲಿ ಆಲ್ರೆಡಿ ಒಂದು ಪ್ಲೇ ಲಿಸ್ಟ್ ಇದೆ. ಪ್ಲೇ ಲಿಸ್ಟ್ ಕ್ರಿಯೇಟೆಡ್ ಇನ್ ದ ನೇಮ್ ಆಫ್ KPCL ಅಂತ ಹೇಳ್ಬಿಟ್ಟು KPCL ಅಂಡ್ BHEL ಕೋಚಿಂಗ್ ಕ್ಲಾಸಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟ್ ಓಪನ್ ಮಾಡೋದ್ರಿಂದ ನಿಮಗೆ ಇಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಸಿಲೆಬಸ್ ಕಾಪಿ ಎಲ್ಲನೂ ಅಪ್ಲೋಡ್ ಆಗಿದೆ. ಸೊ ಈ ಸಿಲೆಬಸ್ ಕಾಪಿ ಅಪ್ಲೋಡ್ ಆಗಿದೆ. ಈ ಸಿಲೆಬಸ್ ಕಾಪಿನ ಯೂಸ್ ಮಾಡ್ಕೊಳ್ಳಿ. ಸಿಲೆಬಸ್ ಅಲ್ಲಿ ಏನೇನು ಹೇಳಿದೆ ಆ ಡೀಟೇಲ್ಸ್ನ ತಗೊಳ್ಳಿ, ವೆರಿ ಇಂಪಾರ್ಟೆಂಟ್. ಆ ಸಿಲೆಬಸ್ ಅಲ್ಲಿ ಕೊಟ್ಟಿರೋಂತಹ ಡಾಟಾ ಏನಿದೆ ಅಲ್ವಾ, ಅದ್ರ ಪ್ರಕಾರನೇ ಪ್ರಿಪೇರ್ ಮಾಡೋಕ್ಕೆ ಅಭ್ಯಾಸ ಮಾಡಿ. ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇನ್ ಕೇಸ್ ದ ಚಾನ್ಸಸ್ ಆರ್ ದೇರ್ ಅಂತಂದ್ರೆ ಆಫ್ಟರ್ 1 ಮಂತ್ ನಾನು ಹೇಳ್ತಾ ಇದ್ದೀನಿ, ಅವಾಗಿನವರೆಗೂ ನೀವೇ ಬೈ ಸೆಲ್ಫ್ ಪ್ರಿಪೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಬೈ ಸೆಲ್ಫ್ ಪ್ರಿಪೇರ್ ಮಾಡಿ. ಆ್ಯಂಡ್ ಈವನ್ ನಮ್ಮ ಕೆಲವು ವಿಡಿಯೋಸು ಸಹ ಹಾಕಿದ್ವಿ, ಲೈಕ್ ನಿಮಗೆ ಅಭ್ಯಾಸಕ್ಕಿರಲಿ ಅಂತೇಳಿ, ಐ ಮೀನ್ ಫಾರ್ ಪ್ರಾಕ್ಟೀಸ್ ಪರ್ಪಸ್ಗೆ.
ಇನ್ ಕೇಸ್ ಆಗೋ ಥರ ಇದ್ದರೆ ಕ್ರ್ಯಾಕ್ ಹೇಗೆ ಮಾಡಬೇಕು ಆ್ಯಂಡ್ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನೋದು ನಮ್ಮ ವಿಡಿಯೋಸ್ ಎಲ್ಲ ಹಾಕಿದೆ. ಇಲ್ಲಿ ಎಪಿಸೋಡ್ 1 ಅಂತ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ನಂತರ ನಿಮಗೆ ಈ ಥರ ಕಾಣುತ್ತೆ ಪ್ಲೇ ಲಿಸ್ಟ್. ಸೊ ನೀವು ಪ್ಲೇ ಲಿಸ್ಟಲ್ಲಿ ನೌಕರಿಗಳೇ ಅಂತ ಹಾಕಿ KPCL ಆ್ಯಂಡ್ ವೆಲ್ ಕೋಚಿಂಗ್ ಕ್ಲಾಸಸ್ ಅಂತಿದೆ. ಆ ಪ್ಲೇ ಲಿಸ್ಟ್ ಓಪನ್ ಮಾಡೋದ್ರಿಂದ ನಿಮಗೆ ಇಲ್ಲಿ ವಿಡಿಯೋ ಆಫ್ ಸಿಲೆಬಸ್ ಎಲ್ಲ ತರಗತಿಗಳಿಗೆ, ಐ ಮೀನ್ ಎಲ್ಲ ಡಿಫ್ರೆಂಟ್ ಬ್ರಾಂಚಸ್ಗೆ ಸಹ ಸಿಲೆಬಸ್ ಹಾಕಿದೆ. ಸಿವಿಲ್ಗಿದೆ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ಗಿದೆ, ಆಟೋಮೊಬೈಲ್ಗಿದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಎಲ್ಲದಕ್ಕೂ ಇದೆ. ಹಾಗೂ ಡೆಮೋ ವಿಡಿಯೋಸ್ ಸಹ ಇದೆ. ಡೆಮೋ ವಿಡಿಯೋಸು ವಾಚ್ ಮಾಡ್ಕೊಳ್ಳಿ. ಐ ಮೀನ್ ಡೆಮೋ ವಿಡಿಯೋಸ್ ಯಾಕೆ ಅಂತಂದರೆ ನಿಮಗೆ ಪ್ರಾಕ್ಟೀಸ್ಗೆ ಇರಲಿ ಅಂತ. ಸೊ ಪ್ರಾಕ್ಟೀಸ್ ವಿಡಿಯೋಸು ಸಹ ಇದೆ. ಸೊ ಇಲ್ಲಿದೆ ನೋಡಿ ಡೆಮೋ ವಿಡಿಯೋಸು 4, 5, 6, 7 ಆ್ಯಂಡ್ ದೆನ್ ಎಪಿಸೋಡ್ 1. ಸೊ 7 ಡೆಮೋ ವಿಡಿಯೋಸ್ ಹಾಕಿದೆ. ಪ್ಲಸ್ ಆ ಡೆಮೋ ವಿಡಿಯೋಸ್ ಇಲ್ಲಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತಂತಂದರೆ ದಯಮಾಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಈ ಪರ್ಟಿಕ್ಯುಲರ್ ಇದರಲ್ಲಿ ನಂಬರ್ ಹಾಕಿದೆ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತು ನಿಮಗೆ ಅಂದಲ್ಲಿ ನೀವು ಇಲ್ಲಿ ಕೊಟ್ಟಿರೋಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ಎಕ್ಸಾಮ್ ಏನೇ ನಡೀಲಿ, ಏನೇ ಇರಲಿ, ನನಗೆ ನಡೀತತೋ ಇಲ್ಲೋ, ನಾನು ಕೋಚಿಂಗ್ ಹೋಗ್ತೀನಿ ಅಂದರೆ ಅದನ್ನು ನಿಮಗೆ ಬಿಟ್ಟಿದ್ದು, ನಾನೇನು ಹೇಳಲ್ಲ. ಯಾಕಂತಂದರೆ ಕೋಚಿಂಗ್ ಅನ್ನೋದು ಯು ಹ್ಯಾವ್ ಟು ಜಾಯಿನ್ ವೆನ್ ಅಫಿಷಿಯಲಿ ಎವ್ರಿಥಿಂಗ್ ಈಸ್ ಅನೌನ್ಸ್ಡ್, ಆರ್ ಎಲ್ಸ್ ವೆನ್ ದೆರ್ ಇಸ್ ಅ ಲಾಂಗ್ ಟರ್ಮ್ ಗೋಲ್ ಇದೆ ಅಂತಂದರೆ ಲೈಕ್ ಓಕೆ ಎಕ್ಸಾಮ್ ಈಸ್ ನಾಟ್ ಟುಡೇ ಆರ್ ಟುಮಾರೋ, ಈವನ್ ಇಫ್ ಇಟ್ ಮೇಡ್ ಬಿ ನೆಕ್ಸ್ಟ್ ಇಯರ್ ಸಹ ನಾನು ಜಾಯ್ನ್ ಆಗಬೇಕು ಅಂದಲ್ಲಿ ಅದನ್ನು ಲಾಂಗ್ ಟರ್ಮ್ ಅಂತ ಕರಿತೀವಿ. ಸೊ ಅಂಥವ್ರು ಈಗ ಕೋಚಿಂಗ್ ತೊಗೊಂಡ್ರು ನಡೆಯುತ್ತೆ ನೆಕ್ಸ್ಟ್ ಇಯರ್ಗೆ ಎಕ್ಸಾಮ್ಗೆ. ಬಟ್ ಈಗ ನಡೆಯುವಂತಹ ಇದು ಆಲ್ ಆಫ್ ಎ ಸಡನ್ ಇನ್ ಕೇಸ್ ಅದು ಅಫಿಷಿಯಲ್ ಜಡ್ಜ್ಮೆಂಟ್ ವಿತಿನ್ 1 ಮಂತ್ ಬಂತು ಅಂತಂದರೆ ಅಲ್ಲಿಂದ ನಿಮಗೆ ಮೇ ಬಿ 4 ತಿಂಗಳು ಟೈಮ್ ಅಂತ ಅಂದ್ಕೊಳ್ಳಿ. ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ. ಡು ನಾಟ್ ಬಿ ಅಗ್ರೆಸಿವ್ ಇನ್ ಟೇಕಿಂಗ್ ಎನಿ ಡಿಸಿಷನ್ಸ್. ಓಕೆ, ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಆ್ಯಂಡ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್ ಗೈಸ್. ಟೇಕ್ ಕೇರ್. ಎನಿ ಕಮೆಂಟ್ಸ್ ಇದೆ ಕಮೆಂಟ್ ಮಾಡಿ, ಐ ವಿಲ್ ಟ್ರೈ ಟು ರೆಸ್ಪಾಂಡ್ ವಿತಿನ್ ಮೈ ನೋ ಹೌ. ಥ್ಯಾಂಕ್ ಯು. ವಿಶ್ ಯು ಆಲ್ ದಿ ಬೆಸ್ಟ್. ಹ್ಯಾಪಿ ದಿವಾಲಿ ಇನ್ ಅಡ್ವಾನ್ಸ್.